ಇಡೀ ದೇಶದಲ್ಲಿ ಭಾರತದ ಸಂವಿಧಾನಾತ್ಮಕ ಇರ್ತಕ್ಕಂಥ ಚುನಾವಣಾ ಆಯೋಗವೇ ಅದು ಪಕ್ಷಪಾತಿಯಾಗಿ ಜನರ ಮತದಾನದ ಹಕ್ಕನ್ನು ಕಡಿತಗೊಳಿಸ್ತಕ್ಕಂಥ ಒಂದು ಷಡ್ಯಂತ್ರವನ್ನು ನಿರ್ಮಿಸ್ತಾ ಇದೆ. ಒಂದು ಎರಡು ಟೀಮ್ಗಳು ಮ್ಯಾಚ್ ಆಡ್ತಾ ಇದ್ರೆ ಒಬ್ಬ ಅಂಪೈರ್ ಆಗಿರೋನು ನ್ಯೂಟ್ರಲ್ ಆಗಿರಬೇಕಾಗತ್ತೆ. ಆಮೇಲೆ ಇದು ಈ ಕೆಚುಹ ಏನಿದೆ, ಕೇಂದ್ರ ಚುನಾವಣಾ ಆಯೋಗವೇನೇ ಪಕ್ಷಪಾತಿಯಾಗಿದೆ. ಆ ಆಯೋಗದ ಅಧ್ಯಕ್ಷನ ಆಯ್ಕೆ ಮಾಡೋದು ಕೂಡ ಪಕ್ಷಪಾತದಿಂದ ಕೂಡಿದೆ. ಕೋರ್ಟ್ಗಳು ಈಗ ಜನರ ಕೈನಲ್ಲಿಲ್ಲ. ಸಂವಿಧಾನ ತೋರಿಸ್ತಾ ಇದ್ದಾರೆ ಅಷ್ಟೇ. ಸಂವಿಧಾನದ ಕಾನೂನು ಒಳಗಡೆನೇ ಏನು ಫ್ಯಾಸಿಸ್ಟ್ ಸಂಘಟನೆಗಳಿದ್ದಾವೆ, ಅದರಲ್ಲೂ ಮುಖ್ಯವಾಗಿ RSS BJPಯ ಮುಂದೆ ಇಟ್ಕೊಂಡು ಅವ್ರಿಗೆ ಓಟ್ಗಳು ಎಷ್ಟಿದೋ ಅದನ್ನಷ್ಟೇ ಗೆಲ್ಲಿಸೋ ಥರ ಇಡೀ ಈಗಾಗಲೇ ಬಿಹಾರಲ್ಲಿ, ಬೆಂಗಾಲ್ನಲ್ಲಿ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಅಂದರೆ ಅವ್ರಿಗೆ ಯಾರು ಓಟ್ ಹಾಕಲ್ಲ ಅಂತ BJP ಗೊತ್ತಿದೆಯೋ, ವಿರೋಧ ಪಕ್ಷದ ಮತದಾರನ, ಅದು ಬರೀ ಕಾಂಗ್ರೆಸ್ ಅಂತಲ್ಲ, BJP ವಿರೋಧಂತ ಯಾವುದೇ ಸ್ಥಳೀಯ ಪಕ್ಷಗಳ ಮತದಾರರನ್ನು ಕೂಡ ಅವರು ಇಡೀ ಬೂತ್ ಲೆವೆಲ್ನಲ್ಲಿ ಅವರ ಕಾರ್ಯಕರ್ತರು ಮನೆ ಮನೆಗೂ ಹೋಗಿ, ಇವಾಗ ಮನೇಲಿ 5 ಓಟ್ ಇದೆ ಅಂದರೆ 5 ಜನ ಒಂದೇ ಪಾರ್ಟಿಗೆ ಓಟ್ ಹಾಕಲ್ಲ, ಡಿವೈಡ್ ಮಾಡ್ತಾರೆ. ಅವಾಗ ಅಪ್ಪ ಯಾವುದಕ್ಕೆ ಹಾಕ್ತಾನೆ, ಮಗ ಅಂಥವ್ರ ಹೆಸರುಗಳನ್ನು ಕಿತ್ತಾಕ್ತಾ ಇದ್ದಾರೆ. ಆ ಕಿತ್ತಾಕ್ಲಿಕ್ಕೆ ಇನ್ನೊಂದೇನೆಂದರೆ ಇಡೀ ಲುಕ್ಷಣ ಆಗ್ತಾ ಇರೋದು ಭಾರತದಲ್ಲಿ ಈ ದೇಶದ ಆದಿವಾಸಿಗಳು, ದಲಿತರು, ಆಮೇಲೆ ವಲಸೆ ಕಾರ್ಮಿಕರು ಹೊಡೆತ ಬೀಳ್ತಾ ಇದೆ. ಅಂದರೆ ಅವ್ರಿಗೆಲ್ಲೂ ಒಂದೇ ಆದ ನೆಲೆ ಇರಲ್ಲ, ಅಡ್ರೆಸ್ ಇರಲ್ಲ. SIR ಕೊಟ್ಟಿರ್ತಕ್ಕಂಥ 14-15 ಏನು ಕಡತಗಳು ಕೇಳ್ತಾ ಇದ್ದಾರಲ್ಲ, ಅದೇ ಅವೈಜ್ಞಾನಿಕವಾಗಿದೆ. ಆಮೇಲೆ ಇದು ಒಂದು ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಚುನಾವಣಾ ಆಯೋಗ ಟೊಂಕಬದ್ಧವಾಗಿ ನಿಂತಿದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಏನು ಮತ ಚಲಾಯಿಸ್ತಾರೋ ಅದೇ ಮತದಾನದ ಮೂಲಕ ಪ್ರಜಾಪ್ರತಿನಿಧಿಗಳು ಎಲೆಕ್ಟ್ ಆಗ್ತಾರೆ. ಈಗೇನಾಗಿದೆ, ಚುನಾವಣಾ ಆಯೋಗ ಮತದಾರನೇ ಆಯ್ಕೆ ಮಾಡೋ ಹಕ್ಕನ್ನು ಕಿತ್ಕೊಂಡು ಅವ್ರನ್ನೇ ಖುಲಾಸೆ ಮಾಡ್ತಾಯಿದೆ. ಹಾಗಾಗಿ ಇಡೀ ಭಾರತದಲ್ಲಿ ಇದನ್ನು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಭಾರತದ ಸಂವಿಧಾನ ಉಳಿಬೇಕಾದ್ರೆ ಜನರು ಬೀದಿಗಿಳಿಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲೇನು ರಾಜ್ಯ ಸರ್ಕಾರ ಹೇಗಿದೆ, ಕಾಂಗ್ರೆಸ್ ಸರ್ಕಾರ ಕೇರಳ ಮಾದರಿಯಲ್ಲಿ ಮನೆ ಮನೆಗೆ ಹೋಗಿ ಏನು ಕೇಳುತ್ತೆ ಚುನಾವಣಾ ಆಯೋಗ ದಾಖಲಾತಿಗಳನ್ನು ಸರ್ಕಾರ ಕೊಡೋಂಗೆ ಮಾಡಿದ್ರೆ ಹಲವಾರು ಲಕ್ಷಾಂತರ ಜನರ ಮತ ಕಳುವನ್ನು ನಿಲ್ಲಿಸ್ಬೋದು. ಈಗ ಏನಾಗ್ತಾಯಿದೆ, ಆಳೋ ಪಕ್ಷ ಓಟ್ ಚೋರಿ ಮಾಡ್ತಾಯಿತ್ತು, ಮತಗಳತನ ಮಾಡ್ತಾಯಿತ್ತು, ಈಗ ಸೀಟ್ ಕಳ್ತನ ಮಾಡ್ತಾಯಿದೆ. ಅವ್ರಿಗೆ ಬೆಂಬಲ ಇಲ್ದಿದ್ರು ಕೂಡ ಕೋರ್ಟ್ ಮೂಲಕ ಅದನ್ನು ಗೆಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇದು ಮ್ಯಾಚನೇ ಇದೇನೆಂದರೆ ಬೇನಾಮಿ ಮ್ಯಾಚ್. ಇದು ಚುನಾವಣಾ ಆಯೋಗನೇ ಕೂಡ ಏನಾಗಿದೆ, ಅದು ಸ್ವತಂತ್ರವನ್ನು ಇಟ್ಕೊಂಡು ಒಂದು ಪಕ್ಷಪಾತಿಯಾಗಿದೆ. ಅದನ್ನು ವಿರೋಧಿಸಿ ಈಗ ಜಾಥಾ ನಡೀತಾ ಇದೆ ಇಡೀ ಕರ್ನಾಟಕದಲ್ಲಿ. ಇದು ಏನು ಒಂದು ತಿಂಗಳಲ್ಲಿ ಇದು ಜನಗಳು ಎಚ್ಚರ ಆದರೆ ನಾವು ಪರಸ್ಪರ ನಮ್ಮ ಮನೆಯಲ್ಲಿ ಓಟಿದೆ ಅಂತಲ್ಲ, ಪಕ್ಕದ ಮನೆಯವ್ರಿಗೆ ಹೇಳಿ ಈ ಥರ ಸಹಯೋಗವನ್ನು ಮಾಡಬೇಕನ್ನೋದು ಈ ಜಾಥಾದ ಉದ್ದೇಶ ಆಗಿದೆ.